ಕನ್ನಡ ಚಿತ್ರರಂಗದ ನಟ, ನಿರ್ಮಾಪಕ ಹಾಗೂ ಡಬ್ ಕೂಡ ಮಾಡ್ತಿದ್ರು ದಿಲೀಪ್ ರಾಜ್ ಅವರು ಇವತ್ತು ಹೃದಯಘಾತದಿಂದ ನಿಧನರಾಗಿರುವಂತದ್ದು. ಸದ್ಯ ಸ್ಯಾಂಡಲ್ವುಡ್ ಕಲಾವಿದರೆಲ್ಲರೂ ಸಹ ಒಂದು ಶೋಕದಿಂದ ಇನ್ನೂ ಸಹ ಆಚೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ಕೇವಲ 47 ವರ್ಷಕ್ಕೆ ಹೃದಯಘಾತ ಆಯಿತು. ಯಾಕೆ ಅನ್ನುವಂಥದ್ದು ಫಿಟ್ನೆಸ್ ಅಂದ್ರೆ ದಿಲೀಪ್ ಅವ್ರು ಅಂತಿದ್ರು. ಸದ್ಯ ಏನಾಯ್ತು ಎತ್ತ ಏನು ಅನ್ನುವಂತಹ ಮಾಹಿತಿನ ನಟಿ ರೂಪಿಕಾ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಎಷ್ಟು ವರ್ಷಗಳ ಬಾಂಧವ್ಯ? ಮೇ ಬಿ ಇಟ್ಸ್ ಮೋರ್ ದೆನ್ 10 years ಅಂತ ಅನ್ಬೋದು. 10 ವರ್ಷಕ್ಕಿಂತ ಅಧಿಕ ಇರ್ಬೋದು. ಬಿಕಾಸ್ ನಾವು ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗಿಂದ ನಮ್ಗದೊಂದು ಒಡನಾಟ ಇತ್ತು. ತುಂಬಾ ಒಂಥರ ಬೆಳಗ್ಗೆ ಎದ್ದ ತಕ್ಷಣ ನಾನೊಂದು ಸ್ಟೇಟಸ್ ನೋಡಿದೆ. ಯೂಶಲಿ ಫೇಕ್ ಅಂತ ಇರುತ್ತೆ, ಗೊತ್ತಾಗಲ್ಲ, ಫೇಕ್ ನ್ಯೂಸ್ಗಳು ಜಾಸ್ತಿ ಬರುತ್ತೆ ಅಂತ ರೀಕನ್ಫರ್ಮ್ ಮಾಡ್ಕೊಳಕ್ಕೆ ನಾನು ಪದೇ ಪದೇ ಕಾಲ್ ಮಾಡ್ತಾ ಇದ್ದೆ. ಯಾವಾಗ ಇದು ಕನ್ಫರ್ಮ್ಡ್ ಅಂತ ಗೊತ್ತಾಯ್ತು ಅಂದಾಗ ಇಟ್ ವಾಸ್ ವೆರಿ ಮಚ್, ಅಂದ್ರೆ ಪದೇ ಲೈಫ್ ಇಸ್ ಸೋ ಅನ್ಪ್ರೆಡಿಕ್ಟಬಲ್ ಅಂತ ನಮಗೆ ಸಾಬೀತ್ ಮಾಡ್ತಿದ್ಯಾ. ಒಂದ್ ಕಡೆ ಅಪ್ಪು ಸರ್ದಾಗಿರ್ಬೋದು, ಇವತ್ತು ದಿಲೀಪ್ ಸರ್ದಾಗಿರ್ಬೋದು. ಬಿಕಾಸ್ ಅವ್ರ ಲೈಫ್ ಸ್ಟೈಲ್ ನಾವು ತುಂಬಾ ಇನ್ಸ್ಪೈರೇಷನ್ ಆಗಿ ತಗೊಳ್ತಾ ಇದ್ವಿ. ಹಿ ವಾಸ್ ಸೋ ವರ್ಕೋಹಾಲಿಕ್ ಅಂಡ್ ಫಿಟ್ ಅಂಡ್ ಫೈನ್ ಅಂತ ಒಂದು ಯಾವ್ದು ಪದ ಬಳಸ್ತೀವೋ ಅದು ದಿಲೀಪ್ ಸರ್ಗೆ ನಮ್ ಡೆಫಿನೆಟ್ಲಿ ಹೇಳ್ಬೋದು. ಹಾರ್ಟ್ ಅಟ್ಯಾಕ್ ಅಂತ ಕೇಳಿದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಈಗಲೂ ನನಗೆ ನಂಬಕ್ ಆಗ್ತಾ ಇಲ್ಲ. ಅವ್ರ ಹತ್ರ ಇದ್ದಂತ ಒಂದು ಪಾಸಿಟಿವಿಟಿ ಅಂಡ್ ಆರ್ಟಿಸ್ಟಿಕ್ ಸಪೋರ್ಟ್ ಮಾಡಿದಂತಹ ಒಂದು ರೀತಿ, ಕೊಲೀಗ್ಸ್ ಜೊತೆ ಇದ್ದಂತಹ ಒಂದು ಪ್ರೊಫೆಷನಲ್ ಬಿಹೇವಿಯರ್ಸ್, ಅದೆಲ್ಲ ನೆನಪು ಮಾಡ್ಕೊಂಡ್ರೆ ದಿಲೀಪ್ ಸರ್ ಬಿಟ್ಟಿನ ಯಾರು ಅಂತಂದ್ರ ಇರಕ್ ಸಾಧ್ಯ ಇಲ್ಲ. ಮಿಲನ ಸಿನಿಮಾದಲ್ಲಿ ಅಪ್ಪು ಸರ್ ಕೂಡ ಆಕ್ಟ್ ಮಾಡಿದ್ರು, ಇವರು ಕೂಡ ಆಕ್ಟ್ ಮಾಡಿದ್ರು ಮೇಜರ್ ರೋಲ್. ಅವ್ರು ವಿಲನ್ ಆದ್ರೆ ಹೀರೋ ಆಗಿ ಇಬ್ರು ಒಂದೇ ರೀತಿ ಸಾವು ಬಂತಲ್ಲ. ಸಾವ್ ಯಾವ ತರ ಬರುತ್ತೆ ಅಂತ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. ಅದಕ್ಕೆ ಹೇಳೋದು, ಯಾವ್ದಕ್ ಒದ್ದಾಡ್ತೀವಿ, ಯಾವ್ದಕ್ ಹೋರಾಡ್ತೀವಿ, ಎಲ್ಲ ಬಿಟ್ಬಿಟ್ಟು ಈ ಕ್ಷಣದಲ್ಲಿ ಇದೀವಿ ಅಂತ ಪದೇ ಸಾಬೀತೆ ಆಗ್ತದೆ. ಅದು ಇಂಥವ್ರನ್ನೆಲ್ಲ ಮೋಸ್ಟ್ಲಿ ಒಳ್ಳೆ ಕಾರ್ಯಕ್ಕೆ ಮಾಡಕ್ಕೇನೆ ಇಂಡಸ್ಟ್ರಿ ಬೇಗ ಕರ್ಕೊಳ್ತಾರ. ನನ್ಗೆ ಅಪ್ಪು ಸರ್ ಬೆಳಿಗ್ಗೆ ನನಗೆ ತುಂಬಾ ಅಪ್ಪು ಸರ್ ನೆನಪು ಬರ್ತಾ ಇದಾರೆ. ಹೌದು, ನೀವ್ ಹೇಳ್ದಂಗೆ ಮಿಲನಾದಲ್ಲಿ ಇವ್ರಿಬ್ರೇ ಮೇಜರ್ ರೋಲ್ ಮಾಡಿದ್ದು. ಅದು ಇಟ್ ವಾಸ್ ಸೋ ಕನೆಕ್ಟಿವ್ ಅಂತ ಹೇಳಿದ್ರೆ, ಅವರು ಒಂದ್ ಅದೇ ಏಜ್ ಅಲ್ಲಿ ಹೋಗಿದ್ದಾರೆ, ಇವರು ಅದೇ ತರ. ಅವ್ರ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಫಿಟ್ನೆಸ್ ಅಂಡ್ ತುಂಬಾನೇ ಒಂಥರ ಹೆಲ್ದಿ ಆಗಿತ್ತು. ಇವರು ಅದೇ ತರ ಇದ್ರು. ಇನ್ಯಾವ ತರ ಇರ್ಬೇಕು ನಾವು? ಅಂದ್ರೆ ನಾವು ವರ್ಕೌಟ್ ಮಾಡ್ಬೇಕು, ಫಿಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಮಾಡಿದ್ರೆ ಈ ತರ ಅನ್ಪ್ರಿಡಿಕ್ಟಬಲ್ ಲೈಫ್ ಆಗುತ್ತೆ. ಇಟ್ಸ್ ಎವ್ರಿಥಿಂಗ್ ಒನ್ ಡೆಸ್ಟಿನಿ. ಬಟ್ ಅವ್ರಿದ್ದಷ್ಟು ದಿನ ಸಿನಿಮಾ ಸೀರಿಯಲ್ಗೆ ಕೊಟ್ಟಂತಹ ಕೊಡುಗೆ ನಾವು ಇವತ್ತು ನೆನಪು ಮಾಡ್ಕೊಂಡ್ರೆ ದೊಡ್ಡ ನಮಸ್ಕಾರ ಅಂತ ಹೇಳ್ಬೇಕು. ಬಿಕಾಸ್ ಏನೂ ಬ್ಯಾಕ್ ಗ್ರೌಂಡ್ ಇಲ್ಲದೆ ಜಸ್ಟ್ ಒಂದು ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡು ಅದರಲ್ಲೇ ಸಂಪಾದನೆ ಮಾಡಿ ಇನ್ನೊಂದು ಕಲಾವಿದ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಸೀರಿಯಲ್ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡಿ ಅದರಲ್ಲೂ ಸಕ್ಸಸ್ಫುಲ್ ಅನ್ನಿಸ್ಕೊಂಡು. ಬಿಕಾಸ್ ಇವಾಗ ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಸಕ್ಸಸ್ಫುಲ್ ಅನ್ನಿಸ್ಕೊಳ್ಳೋದು ಕೂಡ ಒಂದ್ ಸ್ವಲ್ಪ ಸುಲಭ, ಆದ್ರೆ ಸೀರಿಯಲ್ ಇಂಡಸ್ಟ್ರಿನ ಸೈ ಅನ್ನಿಸ್ಕೊಳ್ಳೋದು ತುಂಬಾನೇ ಕಷ್ಟ. ತುಂಬಾ ಜನ ಸೋತೋಗಿದ್ದಾರೆ, ಅದರಲ್ಲಿ ಸಾಲ ಮಾಡ್ಕೊಂಡಿದ್ದಾರೆ ಅಥವಾ ಏನೇನೋ ಮಾಡ್ಕೊಂಡು. ಆದ್ರೆ ಹಿ ವಾಸ್ ಸಚ್ ಅ ಕ್ಲೀನ್ ಹ್ಯಾಂಡೆಡ್ ಪರ್ಸನ್. ದಿಲೀಪ್ ಸರ್ ಪ್ರೊಡಕ್ಷನ್ ಕಣ್ ಮುಚ್ಕೊಂಡು ಆರ್ಟಿಸ್ಟ್ಗಳು ಬರೋರು, ನಾವೇ ಹೋಗಿ ಕೆಲಸ ಮಾಡ್ತಾ ಇದ್ವಿ. ಸೊ ಅಷ್ಟು ಒಂದು ಕ್ಲೀನ್ ಹ್ಯಾಂಡೆಡ್ ಮನುಷ್ಯ. ಒಂದು ಪೇಮೆಂಟ್ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ, ಒಂದು ಆರ್ಟಿಸ್ಟ್ ನಮ್ಮನ್ನ ಕಾಯಿಸೋದಾಗ್ಲಿ ಆತರ. ಬಿಕಾಸ್ ಅವರು ಆರ್ಟಿಸ್ಟ್ ಆಗಿ ಒಂದು ಕಷ್ಟ ಗೊತ್ತಾಗಿತ್ತು. ಒಳ್ಳೆ ಸಾವು ಅಂತ ಹೇಳೋದಕ್ಕಿಂತ ತುಂಬಾ ಹಿಂಸೆ ಆಗತ್ತೆ ನೆನಪು ಮಾಡ್ಕೊಳಕ್ಕೆ. ಎಷ್ಟೋ ಜನಕ್ಕೆ ಅನ್ನ ಹಾಕಿದ್ದಾರೆ. ಅವ್ರ ಕುಟುಂಬಕ್ಕೆ ಇದನ್ನ ತಡ್ಕೊಳ್ಳುವಂತ ಒಂದು ಶಕ್ತಿ ಖಂಡಿತವಾಗ್ಲೂ ಕೊಡಬೇಕು. ಅಂಡ್ ವಿ ರಿಯಲಿ ಮಿಸ್ ಹಿಮ್. ತುಂಬಾನೇ ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ. ವಿ ರಿಯಲಿ ಮಿಸ್ ಹಿಮ್. ಕೊನೆದಾಗಿ ಏನ್ ಮಾತುಕತೆ ಮಾಡಿದ್ರಿ? ಯಾವಾಗ ಭೇಟಿ ಆಗಿದ್ರಿ? ರೀಸೆಂಟ್ ಆಗಿ ಜಿ ಕುಟುಂಬ ಅವಾರ್ಡ್ಸ್ ನಮ್ಗದೊಂಥರ ಗೆಟ್ ಟುಗೆದರ್ ತರಾನೇ. ಜಿ ಕುಟುಂಬ ಅವಾರ್ಡ್ಸ್ ನಮ್ಮ ಜಿ ಮಾಡಿದ್ರಿಂದ ಅವಾಗ ಮೀಟ್ ಮಾಡಿದ್ವಿ. ತುಂಬಾ ಲೈವ್ಲಿ ಆಗಿ ಮಾತಾಡ್ತಿದ್ರು. ನೆಕ್ಸ್ಟ್ ಪ್ರಾಜೆಕ್ಟ್ ಅವ್ರದ್ದು ಲಾಂಚ್ ಆಗಿತ್ತು. ರೀಸೆಂಟ್ ಆಗಿ ಇವಾಗ ಒಂದು ಸೀರಿಯಲ್ ಬೇರೆ ಲಾಂಚ್ ಆಗಿದೆ. ಅದ್ರ ಬಗ್ಗೆ ಮಾತುಕತೆ ಆಗ್ತಿತ್ತು. ಅದ್ರ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇತ್ತು. ಕಂಗ್ರಾಚುಲೇಟ್ ಮಾಡಿದ್ದೆ. ತುಂಬಾ ಥ್ಯಾಂಕ್ಸ್, ಒಳ್ಳೇದಾಗ್ಲಿ ಸರ್, ಏನಾದ್ರು ಅವಕಾಶ ಇದ್ರೆ ಹೇಳಿ ನಾನು ಮಾಡ್ತೆ, ಖಂಡಿತ ಮಾಡೋಣ. ಸೊ ವಿ ಹ್ಯಾಡ್ ದಟ್ ಫ್ರೆಂಡ್ಲಿ ಕಾನ್ವರ್ಸೇಷನ್ ಆಲ್ಸೋ. ಸೊ ಐ ಥಿಂಕ್ ಅದೇ ಕೊನೆ ಭೇಟಿ ಆಗತ್ತೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು ರೂಪಿಕಾ ಅವರು. ಇದಿಷ್ಟು ನಟಿ ರೂಪಿಕಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ ನ್ಯೂಸ್, ಬೆಂಗಳೂರು. ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಹಲವು ಕಲಾವಿದರು ಬಂದು ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ಎನಿವೆ, ಬಹಳ ಹತ್ತಿರದಿಂದ ನೋಡಿದವರು ಬಹಳ ಇಂಟರ್ವ್ಯೂಗಳನ್ನು ಮಾಡಿರ್ತಾರೆ. ಅವ್ರು ಹೆಂಗೆ ಅನ್ನೋದು ಗೊತ್ತಿರೋದು ನಮ್ಮ ರಿಪೋರ್ಟರ್ಗಳಿಗೆ ಮಾತ್ರ. ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಿದ್ದಾರೆ. ಲಕ್ಷ್ಮಿ, ಬೆಳಗ್ಗೆ ಎದ್ದಾಗ ಇಂಥದ್ದೊಂದು ಸುದ್ದಿ ಬಂದಾಗ ನಾನು ಕ್ರಾಸ್ ಚೆಕ್ ಮಾಡಿದೆ, ಯಾವ ದಿಲೀಪ್ ರಾಜು ಇವರೇನಾ, ಹೌದಾ ಅಲ್ವಾ, ನಿಜಕ್ಕೂ ಇವ್ರಿಗೇನಾಗಿತ್ತಪ್ಪ ಅನ್ನೋ ರೀತಿಯಲ್ಲಿ ಕ್ರಾಸ್ ಚೆಕ್ಗಳಾಯಿತು. ನಿಮಗೆ ಯಾವಾಗ ಸುದ್ದಿ ಗೊತ್ತಾಯಿತು? ತುಂಬ ಹತ್ತಿರದಿಂದ ನೋಡಿದವರು.
ನನಗೂ ಅರ್ಲಿ ಮಾರ್ನಿಂಗ್ ಗೊತ್ತಾಯಿತು. ಲಿಟ್ರಲಿ ನಾನು ಕೂಡ ನಿಮ್ಮಂತೆಯೇ ಶಾಕ್ ಆಗಿದ್ದೀನಿ. ಇಡೀ ಕರ್ನಾಟಕದ ಜನತೆ, ಎಸ್ಪೆಷಲಿ ಚಿತ್ರರಂಗ ಮತ್ತು ಕಿರುತೆರೆ ಲೋಕ ಏನಿದೆ, ಅದರಿಂದ ಇನ್ನೂ ಇದು ನಿಜಾನ ಅಂತ ಅವ್ರಿಗೆ ನಂಬಕ್ಕಾಗ್ತಿಲ್ಲ. ಆ ಥರದ ಒಂದು ಪರಿಸ್ಥಿತಿ ಈಗ ಏರ್ಪಟ್ಟಿದೆ ಅಂತ ಹೇಳ್ಬೋದು. ನೋಡಿ ಶ್ರುತಿ ಅವರೇ, ಈ ಭೂಮಿ ಮೇಲೆ ಪ್ರತಿಯೊಂದಕ್ಕೂ ಗ್ಯಾರಂಟಿ ಅನ್ನೋದಿರುತ್ತೆ. ಯಾವುದೇ ಒಂದೇ ಒಂದು ವಸ್ತುಗೆ ಅದು ವ್ಯಾರಂಟಿ ಅಥವಾ ಗ್ಯಾರಂಟಿ ಇಲ್ಲ ಅಂತಂದರೆ ಅದು ಮನುಷ್ಯನ ಪ್ರಾಣ ಮಾತ್ರ. ದಿಲೀಪ್ ರಾಜ್ ಅವರು ಕಳೆದ ವರ್ಷ ಜನವರಿ 10ನೇ ತಾರೀಕು 2025 ಜನವರಿ 10ನೇ ತಾರೀಕು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ರು. ಈಗ ಅವ್ರ ಪ್ರಾಣಕ್ಕೆ ಯಾರು ಜವಾಬ್ದಾರರು ನೋಡಿ, ಇವಾಗೆಲ್ಲ ನೆನಪಾಗ್ತಾ ಹೋಗುತ್ತೆ. ಈ ಥರದೊಂದು ನೋಡಿದಾಗ ಎಂತ ಹಿಂಗಾದಾಗ ಅದೆಲ್ಲ ಮಾತಾಡ್ಲಿ ಅಂತ ಆ ರೀತಿ ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ಬಿಟ್ರ ಅಂತ ಸಿನಿಮಾಗಳನ್ನ ನಿಜವಾಗ್ಲೂ ಅಚ್ಚರಿ ತರಿಸುವಂತ ವಿಚಾರಗಳು. ಈಗ ರಾತ್ರಿ ಅವರು ಫಿಟ್ನೆಸ್ ಫ್ರೀಕು ಸಿಕ್ಕಾಬಟ್ಟೆ, ಅಷ್ಟು ಗಟ್ಟುಮುಟ್ಟಾಗಿದ್ದಂಥವ್ರು, ಮ್ಯಾಚೋ ಮ್ಯಾನ್ ಅಂತಂದೇ ಕರಿಬೋದು ಸೀರಿಯಲ್ ಲೋಕದಲ್ಲಿ. ಅಂದರೆ ಕಲಾವಿದರು ಅಂತಂದ್ಮೇಲೆ ದೈಹಿಕ ಸೌಂದರ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರು ಅಂತಂದರೆ ಈಗಲೂ ಕೂಡ ಮದುವೆ ಗಂಟು ಥರ ಕಾಣಿಸ್ತಾ ಇದ್ರು. ಲಿಟ್ರಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ, ವೈಫ್ ಇದ್ದಾರೆ, ಸಾಕಷ್ಟು ಜನರಿಗೆ ಕಿರುತೆರೆ ಲೋಕದಲ್ಲಿ ದಾರಿದೀಪವಾಗಿದ್ದಾರೆ, ಅವಕಾಶಗಳು ಕೊಟ್ಟು ಅವರು ಈಗ ಸಿನಿಮಾ ರಂಗಕ್ಕೆ ಬಂದು ದೊಡ್ಡ ನಟಿಯರಾಗಿ ಬೆಳೀತಾ ಇದ್ದಾರೆ, ನಟರಾಗಿ ಬೆಳೀತಾ ಇದ್ದಾರೆ. ಆ ಥರದ ಒಬ್ಬ ಕಲಾವಿದ ದಿಢೀರ್ ಅಂತ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಅಂತಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ತಾವು ಕಂಡಂತೆ ಅವ್ರಿಗೇನು ಆರೋಗ್ಯ ಸಮಸ್ಯೆ ಅಥವಾ ಏನಾದರೂ ಹೇಳ್ಕೊಳ್ತಾ ಇದ್ರೆ ಏನಾದ್ರು ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಯಾಕಂತಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ಮಾತ್ರ ಫಿಟ್ ಆಗಿರೋದಕ್ಕೆ ಸಾಧ್ಯ. ಅವ್ರು ಯಾವಾಗಲೂ ಲವಲವಿಕೆಯಿಂದ ಇರ್ತಾ ಇದ್ರು. ಸೆಟ್ಟಲ್ಲಿ ತಂತ್ರಜ್ಞರನ್ನ ಕಲಾವಿದರನ್ನ ಮಾತಾಡಿಸುವಂಥ ಪರಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಆಕ್ಟಿವ್ ಆಗಿದ್ದಂತಹ ಕಲಾವಿದ. ಆ ದೇವತಾ ಮನುಷ್ಯ ಅಪ್ಪು ಅವ್ರು ಇವತ್ತು ನಮ್ಮ ಜೊತೆಗಿಲ್ಲ. ಅವ್ರ ಜೊತೆ ಆ್ಯಕ್ಟ್ ಮಾಡಿದಂತಹ ದಿಲೀಪ್ ರಾಜ್ ಅವರು ಕೂಡ ಅದೇ ಥರದ ಒಂದು ಕಾರಣಕ್ಕೆ ಇನ್ನಿಲ್ಲ ಅಂತ ಆಗ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ಇವರ ಆತ್ಮ ಆ ಪರಮಾತ್ಮನಲ್ಲಿ ಮಿಲನ ಆಯಿತು ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ಅವರು ಮಿಲನ ಸಿನಿಮಾ ಮಾಡಿದ್ರಿಂದ ಕೋಇನ್ಸಿಡೆಂಟ್ ಅಂತ ಅನಿಸುತ್ತೆ. ನನಗೆ ಬಹಳ ಆಶ್ಚರ್ಯ ಆಗಿದ್ದು, ನನಗೆ ಟು ಬಿ ಫ್ರ್ಯಾಂಕ್, ಈ ಕಲಾವಿದರು ಅಂತ ಅಂದಾಗ ತಮ್ಮನ್ನು ತಾವು ಸಸ್ಟೈನ್ ಆಗಿ ಕಂಟಿನ್ಯೂಸ್ ಆಗಿ ಸ್ಕ್ರೀನಲ್ಲಿ ಬ್ಯುಸಿ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಅತಿ ದೊಡ್ಡ ಸವಾಲಾಗಿದೆ ಅಂತ ಇತ್ತೀಚೆಗೆ. ಬಟ್ ದಿಲೀಪ್ ರಾಜ್ ಅವ್ರ ವಿಚಾರದಲ್ಲಿ ಎಲ್ಲವೂ ಕೂಡ ಸುಳ್ಳು. ಯಾಕೆ ಸುಮ್ಮನೆ ಕೂತ್ಕೊಳ್ಬೇಕು? ಆ ಝೋನಲ್ಲಿ ನಿರ್ಮಾಣನ ಮಾಡ್ತೀನಿ ನಾನು, ನಿರ್ದೇಶಕರ ಮಾಡ್ತೀನಿ ನಾನು, ವಾಯ್ಸ್ ಅವರಾಗಿ ಕೊಡ್ತೀನಿ, ನಿರೂಪಕರಾಗಿ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಒಳ್ಳೆ ಡ್ಯಾನ್ಸರ್ ಕೂಡ ಹೌದು. ಹೌದು ಹೌದು ಅಂದರೆ ಅವರು ಒಂಥರ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಅಂತ. ಕಲಾವಿದರು ಹೌದು, ಡೈರೆಕ್ಟರ್ ಹೌದು, ನಿರ್ಮಾಪಕರು ಹೌದು, ವಾಯ್ಸ್ ಓವರ್ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು. ಈ ಕಡೆ ಒಳ್ಳೆ ಹಾಡುಗಾರರು, ತುಂಬಾ ಚೆನ್ನಾಗಿ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ, ನಿರೂಪಕರು ಹೌದು. ಸೊ ಹಾಗಾಗಿ ಸಾಕಷ್ಟು ಚಿತ್ರರಂಗ ಮತ್ತು ಬಣ್ಣದ ಲೋಕದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದಂಥವ್ರು, ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥವ್ರು, ರೋಲ್ ಮಾಡೆಲ್ ಆಗಿದ್ದಂಥವ್ರು ಈಗ ಸಡನ್ನಾಗಿ ಇಲ್ಲ ಅಂತಕ್ಕಂಥದ್ದು ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಇದಾಗುತ್ತೆ. ಈಗ ನಮ್ಮ ಚಾನಲ್ನ ದೃಶ್ಯಾವಳಿಗಳಲ್ಲೇ ನೋಡ್ಬೋದು ಶ್ರುತಿ ಅವರೇ, ಸಾಕಷ್ಟು ಜನ ಕಲಾವಿದರು ದಿಲೀಪ್ ರಾಜ್ ಅವ್ರಿಗೆ ಹೀಗಾಗಿದೆ ಅಂದಿದ ತಕ್ಷಣ ಓಡೋಡ್ಕೊಂಡು ಅವ್ರ ಮನೆ ಹತ್ರ ಧಾವಿಸಿರ್ತಕ್ಕಂಥದ್ದು. ಯಾಕಂತಂದರೆ ಬೆಳಗಿನ ಜಾವನೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರೋದು. ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಅಲ್ಲಿ ಸುಮಾರು ಒಂದು 150-200 ಜನ ಕಲಾವಿದರು, ತಂತ್ರಜ್ಞರು ಸೇರಿದ್ದಾರೆ. ಬಹಳ ಬೇಸರ ಅನ್ನಿಸ್ತಾ ಇರೋದು, ಪ್ರೇಮ್ ಅವ್ರು ಮಾತಾಡ್ತಾ ಇದ್ರು, ನೆನಪಿರ್ಲಿ ಪ್ರೇಮ್ ಅವರು 25 ವರ್ಷ ಸ್ನೇಹ, ಇತ್ತೀಚೆಗೆ ಮನೆ ಕಟ್ಟಿದ್ರಂತೆ. ಐ ಥಿಂಕ್ ಇದೇ ಮನೆ ಅಂತ ಅನ್ಕೊಳ್ತೀನಿ. ನಂದು ತುಂಬಾ ಶ್ರಮ, ಇಷ್ಟು ವರ್ಷಗಳ ಶ್ರಮ ನೋಡು, ನನ್ನ ನನಸಾಯ್ತು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು. ಎಕ್ಸಾಕ್ಟ್ಲಿ. ಯಾಕಂತಂದ್ರೆ ದಿಲೀಪ್ ರಾಜ್ ಅವರು ಒಂದು 2.5-3 ದಶಕಗಳಿಂದ ಬಣ್ಣದ ಲೋಕದಲ್ಲಿ ಗುರುತಿಸ್ಕೊಂಡ್ರು ಕೂಡ ಕಲಾವಿದರಂದ್ರೆ ತುಂಬಾ ಚೆನ್ನಾಗಿರ್ತಾರೆ, ಕಲರ್ಫುಲ್ ಆಗಿರುತ್ತೆ ಅವ್ರ ಲೈಫ್ ಅನ್ಕೊಂತಾರೆ. ಆದ್ರೆ ಅವ್ರು ಒಂದು ಸ್ವಂತ ಗೂಡು ಮಾಡ್ಕೊಂಡಿರ್ಲಿಲ್ಲ ಅಂತಕ್ಕಂಥದ್ದು. ಅವ್ರಿಗೂ ಎಷ್ಟೊಂದು ಏರಿಳಿತಗಳಿರುತ್ತೆ ಅವ್ರ ಲೈಫ್ಗಳಲ್ಲಿ. ಈಗ ಒಂದು ಸ್ವಂತ ಮನೆ ಕಟ್ಕೊಂಡಿದ್ದ, ಅದಕ್ಕೆ ಮೂವ್ ಆಗಿ ಇನ್ನೇನು ಖುಷಿಯಿಂದ ಲೈಫ್ ಲೀಡ್ ಮಾಡಬೇಕು ಅನ್ನೋ ಟೈಮಲ್ಲಿ ಈ ಥರ ಆಗ್ಬಿಡುತ್ತೆ ಅಂತಂದ್ರೆ ನಿಜವಾಗ್ಲೂ ದೇವ್ರನ್ನು ಕೂಡ ಮೆಚ್ಚಕ್ಕಾಗಲ್ಲ. ಆ ಕನಸಿನ ಮನೆಯಲ್ಲಿ ನನಸಾಗಿರುವ ಖುಷಿಯಲ್ಲಿ ಇನ್ನಷ್ಟು ವರ್ಷಗಳ ಕಾಲ ಬಾಳಿ ಬದುಕಬೇಕಾದಂತಹ ಒಬ್ಬ ಕಲಾವಿದ ದಿಲೀಪ್ ರಾಜ್ ಅವರು ಇನ್ನಿಲ್ಲ. ಅದೇ ಮನೆಯಲ್ಲಿ ಪಾರ್ಥಿವ ಶರೀರ ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದು ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ.